ಯಾಕೆ ಕ್ಯಾನ್ಸರ್ ಗೆಲ್ಲೋಣ? ಯಾಕೆ? ನಾನು ನಿಜವಾಗ್ಲೂ ಐ ವಾಂಟ್ ಟು ಟೆಲ್ ಯು ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್. ನಾನು ಯಾವಾಗಲೂ ಮಾತಾಡುವಾಗ ಏನು ಹೃದಯ ಅಂತರಾಳದಿಂದ ಮಾತಾಡುವ ವ್ಯಕ್ತಿ. ಬರೆದು ತರುವುದು ಬಹಳ ಕಡಿಮೆ, ಆದರೂ ಕೂಡ ಕೆಲವೊಮ್ಮೆ ಮರೆತು ಹೋಗಬಾರ್ದು ಎಂದು ನಾನು ಕೆಲವು ಪಾಯಿಂಟ್ಸನ್ನು ಬರೆತರ್ತೇನೆ. ಆದರೆ ನಿಜವಾಗ್ಲೂ ಈ ಕಾರ್ಯಕ್ರಮ ಯಾಕೆ ಅಂತ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ. ಸುಮಾರು ಜುಲೈ ಮಿಡ್ ಜೂನ್ ಅಥವಾ ಜೂನ್ ಎಂಡಿಗೆ ನಾನು ಹೇಳಿದೆ, ಒಬ್ಬ ಕ್ಲೋಸ್ ರಿಲೇಟಿವ್ಸ್, ಒಬ್ಬ ನನ್ನ ಕ್ಲೋಸ್ ಫ್ರೆಂಡ್, ಹಾಗೇ ಒಬ್ಬ ಫ್ಯಾಮಿಲಿ ಫ್ರೆಂಡ್, ಒಬ್ಬ ಲೇಡಿ, ಇಬ್ಬರು ಒಂದೇ ಟೈಮಲ್ಲಿ ಅವರಿಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಗಿತ್ತು. ಒಬ್ಬರಿಗೆ ಲಂಗ್ಸ್, ಇನ್ನೊಬ್ಬರಿಗೆ ಯೂಟ್ರಸ್. ಸೊ ಇಬ್ಬರು ಇಲ್ಲಿ ಟ್ರೀಟ್ಮೆಂಟಿಗೆ ಬಂದರು. ಸೊ ಅದರಲ್ಲಿ ಒಬ್ಬರು ನಮ್ಮ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಸೆಕೆಂಡ್ ಒಪಿನಿಯನ್ಗಾಗಿ ಮುಂಬೈಯ ಟಾಟಾ ಹಾಸ್ಪಿಟಲಿಗೆ ನಾನು ಕರೆದುಕೊಂಡು ಹೋಗುವ ಪ್ರಸಂಗ ಬಂತು. ಮುಂಬೈಯ ಟಾಟಾ ಹಾಸ್ಪಿಟಲಲ್ಲಿ ಅಲ್ಲಿ ಪರಿಚಯದವರಿದ್ದರು, ಹೆಲ್ಪ್ ಮಾಡಿದರು ನನಗೆ. ಬೆಳಿಗ್ಗೆ ನಾನು 7 ಗಂಟೆಗೆ ಹೋಗಿದ್ದೆ ಅವರನ್ನು ಕರ್ಕೊಂಡು. ಫಾರ್ಮ್ಯಾಲಿಟಿಯಾಗಿ ಡಾಕ್ಟರ್ ಹತ್ರ ಎಲ್ಲ ಮೀಟ್ ಮಾಡಿ ಹೊರಗೆ ಬರ್ತೇನೆ. ಸುಮಾರು 10-11 ಗಂಟೆಯ ಟೈಮಿಗೆ ಟಾಟಾ ಹಾಸ್ಪಿಟಲ್ನ 4 ಬ್ಲಾಕ್ಗಳಲ್ಲಿ ಕೂಡ, ಸ್ನೇಹಿತರೆ, ಜಸ್ಟ್ ನೀವು ಒಮ್ಮೆ ವಿಸಿಟ್ ಮಾಡಿದವರಿಗೆ ನಿಮ್ಗೆ ಗೊತ್ತಿರಬಹುದು, ಅಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡಿ, ನಿಂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ನಿಂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಇಡೀ ದೇಶದಿಂದ ಬೇರೆ ಬೇರೆ ವರ್ಗದ ಜನರು ಬರ್ತಾ ಇದ್ದಾರೆ. ಮತ್ತು ಅವರನ್ನು ನೋಡಿದರೆ ಎಷ್ಟೊಂದು ನಮಗೆ ನಮ್ಮ ಮಾನವೀಯತೆ ಎದ್ದು ಕಾಣ್ತದೆ ಅಂದರೆ, ನೋಡಿ, ಕೆಲವರ ಮೂಗಿನಲ್ಲಿ ಪೈಪ್ ಇದೆ, ಕೆಲವರ ಕೈಯಲ್ಲಿ ಇಲ್ಲಿ ಬಾಕ್ಸ್ ಇದೆ, ಕೆಲವರು ಹೆಂಡತಿ ತನ್ನ ಗಂಡನಿಗೆ ಬಾಯಿಯಲ್ಲಿ ನೀರು ಹಾಕ್ತಾರೆ, ಫುಡ್ ಹಾಕ್ತಾರೆ, ಕೆಲವರು ಹೆಂಡತಿಗೆ ಗಂಡ ಫೀಡ್ ಮಾಡ್ತಾರೆ, ರೋಡ್ ಸೈಡಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಮಲಗಿದ್ದಾರೆ, ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಬಿಡಿ ಕೆಲವರಿಗೆ ನಿಂತ್ಕೊಳ್ಳಿಕ್ಕೂ ಜಾಗ ಇಲ್ಲ. ಪುಣ್ಯಾತ್ಮರು ಕೆಲವರು ಊಟ ಎಲ್ಲ ತಂದು ಕೊಡ್ತಾರೆ ಬೇರೆ ಬೇರೆ ಜಾಗದಿಂದ. ಒಂದು ದಿನಕ್ಕೆ ನಾಟ್ ಲೆಸ್ ದೆನ್ 15,000 to 20,000 ಪೇಷಂಟ್ಸ್, 15,000 to 20,000 ಪೇಷಂಟ್ಸ್ ವಿಸಿಟ್ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್. ಆ ಪುಣ್ಯಾತ್ಮ ಟಾಟಾ ಏನು ಇದ್ದಾರಲ್ಲ, ಅವರಿಗೆ ನಿಜವಾಗ್ಲೂ ನಾವು ಎಷ್ಟು ಋಣಿಯಾಗಿರ್ಬೇಕೆಂದರೆ, ಫ್ರೀಯಾಗಿ ಅದೆಷ್ಟೋ ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಕೆಲವರಿಗೆ ಕನ್ಸೆಷನ್ ರೇಟ್, ಅದರಲ್ಲಿ ಶ್ರೀಮಂತರಿಲ್ಲ ಬಡವರಿಲ್ಲ, ಎಲ್ರಿಗೂ ಒಂದೇ ರೀತಿ. ಅಂದರೆ ಆ ಟೈಮಲ್ಲಿ ನೋಡಿದಾಗ ನನ್ನ ಮನಸ್ಸಿಗೆ ಬಂದದ್ದು ಒಂದೇ, ನನ್ನ ಮತ್ತು ಅವರ ನಡುವೆ ಏನು ಅಂತರ, ಏನು ಅಂತರ? ಬಹುಶಃ ಅವರಿಗೆ ವಿದ್ಯೆ ಇಲ್ಲದಿರಬಹುದು, ಸ್ವಲ್ಪ ಹಣ ಕಡಿಮೆ ಇರಬಹುದು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬೇರೆ ಇರಬಹುದು, ನಮಗೆ ಸ್ವಲ್ಪ ವಿದ್ಯೆ ಕೊಟ್ಟಿರಬಹುದು ನಮ್ಮ ತಂದೆ ತಾಯಿ, ಒಳ್ಳೆ ಕೆಲಸ ಇರಬಹುದು. ಬಟ್ ನಾನು ಕೂಡ ಹ್ಯೂಮನ್ ಬೀಯಿಂಗ್, ಅವರು ಕೂಡ ಹ್ಯೂಮನ್ ಬೀಯಿಂಗ್. ಅವರು ಸಫರ್ ಆಗುವ ರೀತಿ, ಅದು ಕೂಡ ಕ್ಯಾನ್ಸರ್, ಅದು ನನ್ನಿಂದ ನೋಡಲಿಕ್ಕೆ ಆಗಲಿಲ್ಲ. ವಾಪಸ್ ಬರುವಾಗ ನನ್ನ ಮನಸ್ಸಿನಲ್ಲಿದ್ದದ್ದು ಒಂದೇ, ನಮ್ಮ ಮಂಗಳೂರಿನಲ್ಲಿ ಕೂಡ ಹೀಗೆ ಇದೆ. ನಾನು ಹಾಸ್ಪಿಟಲಿಗೆ, ಬೇರೆ ಬೇರೆ ಹಾಸ್ಪಿಟಲಿಗೆ ವಿಸಿಟ್ ಮಾಡುವಾಗ ನೋಡಿದ್ದೇನೆ. ಆದರೆ ಒಂದು ಹೇಳ್ತೇನೆ, ನಾವು ಈ ಹ್ಯೂಮನ್ ಬೀಯಿಂಗ್ ಇದ್ದಾರಲ್ಲ, ನಮ್ಮ ಕಾಲಿಗೆ ಕುಡಾರಿ ಬಿದ್ದಾಗ ಮಾತ್ರ ನಾವು ಎಚ್ಚೆತ್ತುಕೊಳ್ಳುವುದು. ಯಾವಾಗ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್, ನಮ್ಮ ಫ್ರೆಂಡ್ಸ್, ನಮ್ಮವರು ಇರ್ತಾರಲ್ಲ, ಅವರಿಗೆ ಯಾವಾಗ ಪ್ರಾಬ್ಲಮ್ ಆಗೋದಿಲ್ವಾ, ಅಲ್ಲಿ ತನಕ ನಾವು ಕ್ಯಾರೆ ಮಾಡೋದಿಲ್ಲ. ಯಾಕೆಂದರೆ ಅವರು ಬೇರೆಯವರಿಗೆ ಬಂದದ್ದು ಪ್ರಾಬ್ಲಮ್, ನಮಗಲ್ಲ. ಅವರು ನೋಡಲಿ, ಕ್ಯಾನ್ಸರ್ ಬರುವುದು ಒಬ್ಬರಿಗೆ, ಸಫರ್ ಆಗುವುದು 50ರಿಂದ 100 ಜನ. ನೆನಪಿಡಿ, ಇಡೀ ಫ್ಯಾಮಿಲಿ ಸಫರ್ ಆಗ್ತದೆ, ಇಡೀ ಫ್ರೆಂಡ್ ಸರ್ಕಲ್ ಸಫರ್ ಆಗ್ತದೆ, ಪ್ರೀತಿ ಮಾಡುವವರು, ಅಭಿಮಾನಿಗಳು ಎಲ್ಲರೂ ಸಫರ್ ಆಗ್ತಾರೆ. ಏನು ಮಾಡ್ಬೋದು? ನಾನು 3 ದಿನ ನಾನು ನಿದ್ದೆ ಮಾಡಲಿಲ್ಲ, ಸತ್ಯ ಹೇಳ್ತೇನೆ. 3 ದಿನ. ಒಬ್ಬರು IRS ಆಫೀಸರ್ ಸಿಕ್ಕಿದ್ರು ನನಗೆ ಮಂಗಳೂರಲ್ಲಿ. ಅವರ ಹತ್ರ ನಾನು ಹೇಳಿದೆ, ಟಾಟಾದಲ್ಲಿ ಹೋಗಿ ಹೀಗೆ ಆಯ್ತಂತ. ಅವರು ಹೇಳ್ತಾರೆ, ಟಾಟಾದಲ್ಲಿ ಅಷ್ಟು ನೋಡಿದೆಯಲ್ಲ, ಅದಕ್ಕಿಂತ ಸುಮಾರು 2 ಕಿಲೋಮೀಟರ್ ಮುಂದೆ ಜಸ್ಲೋಕ್ ಹಾಸ್ಪಿಟಲ್ ಇದೆ, ಅಲ್ಲಿ ಹೋಗಿ ನೋಡು, ಅಲ್ಲಿ ಇದಕ್ಕಿಂತ ಡಬಲ್ ಇದ್ದಾರೆ. ಸೊ ಕ್ಯಾನ್ಸರ್ ಪೇಷಂಟ್ಸ್ ಎಷ್ಟಿದ್ದಾರೆ? ನಾನು ಸರ್ಚ್ ಮಾಡಿದೆ, ಸ್ಟಡಿ ಮಾಡಿದೆ. ಪ್ರತಿ ವರ್ಷ ಸುಮಾರು 15ರಿಂದ 20 ಲಕ್ಷ ಜನರು ಫ್ರೆಶ್ ಕೇಸಸ್. ಪ್ರತಿ ವರ್ಷ 20 ಲಕ್ಷ, 15ರಿಂದ 20 ಲಕ್ಷ ಜನರಿಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತಾ ಇದೆ.
ಕಳೆದ 3 ದಶಕಗಳಲ್ಲಿ ಭಾರತದಲ್ಲಿ 26% ಕ್ಯಾನ್ಸರ್ ಹೆಚ್ಚಾಗಿದೆ. 26%, 26%. ನಮ್ಮ ಜೀವಮಾನದ ಅವಧಿಯಲ್ಲಿ 9ರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರ್ತದೆ. ಇದು ನನ್ನ ಮಾತಲ್ಲ, ಇದು WHO ಹೇಳ್ತಾ ಇದೆ, ಇದು ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಮೆಡಿಕಲ್ ಫ್ಯಾಟರ್ನಿಟಿ ಹೇಳ್ತಾ ಇದೆ. ಸೊ ಇನ್ನು ಕೂಡ ನಾವು ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ? ಕ್ಯಾನ್ಸರ್ ಯಾರನ್ನೂ ಬಿಡುವುದಿಲ್ಲ, ಯಾರನ್ನೂ ಬಿಡುವುದಿಲ್ಲ. ಎಲ್ಲಿ ಕೂಡ ಯಾರಿಗೂ ಇಮ್ಯುನಿಟಿ ಇಲ್ಲ. ಒಂದು ವೇಳೆ ಕ್ಯಾನ್ಸರ್ ಕೇವಲ ಬಡವರಿಗೆ ಅಥವಾ ಇವರಿಗೆ ಅವರಿಗೆ ಬರುವುದಾದರೆ ಆದಿತ್ಯ ಬಿರ್ಲಾ 42ನೇ ವರ್ಷದಲ್ಲಿ ತೀರಿ ಹೋಗ್ತಾ ಇರಲಿಲ್ಲ. ಸ್ಟೀವ್ ಜಾಬ್ಸ್ ಅಷ್ಟು ಯಂಗ್ ಏಜಲ್ಲಿ ತೀರಿ ಹೋಗ್ತಾ ಇರಲಿಲ್ಲ. ಅದಕ್ಕಾಗಿ ನಾನು ಡಾಕ್ಟರ್ ಸುರೇಶ್ ರಾವ್ರನ್ನ ಮೀಟ್ ಮಾಡಿದೆ, ಅಡಪ್ಪ ಅವರ ಹತ್ರ ಡಿಸ್ಕಸ್ ಮಾಡಿದೆ. ಡಾಕ್ಟರ್ ಸುರೇಶ್ ರಾವ್ ಹೇಳಿದರು, ನಾವು ನಿಮ್ಮೊಂದಿಗೆ ಇದ್ದೇವೆ, ನೀವು ಹೇಳಿ MIO ಇಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ನಾನು ಹೇಳಿದೆ, ನನಗೆ ಏನು ಬೇಡ, 1 ವರ್ಷದ ಕಾರ್ಯಕ್ರಮ ಬೇಕು. ಪ್ರತಿ ವಾರ ನಮ್ಮ ದೈಜಿವಲ್ ಟಿವಿಯಲ್ಲಿ 40 to 60 minutes ಕ್ಯಾನ್ಸರ್ ಅವೇರ್ನೆಸ್ ಅನ್ನು ಮಾಡಬೇಕು. ಯಾಕೆಂದರೆ ಇಲ್ಲಿ 365 ಡೇಸಲ್ಲಿ ದಿವಸಕ್ಕೆ ಒಂದೊಂದು ಡೇ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಡಾಕ್ಟರ್ಸ್ ಡೇ, ನರ್ಸಸ್ ಡೇ, ಹೆಲ್ತ್ ಡೇ, ಫಾದರ್ಸ್ ಡೇ, ಮದರ್ಸ್ ಡೇ. ಅದು ವರ್ಷದಲ್ಲಿ ಒಂದೇ ಡೇ. ಬಟ್ ನನಗೆ 365 ಡೇಸ್ ಐ ವಾಂಟ್ ಟು ಕ್ರಿಯೇಟ್ ಆನ್ ಅವೇರ್ನೆಸ್. ಹೇಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡೋದು? ಜಸ್ಟ್ ಬ್ರಿಂಗ್ ಪಾಸಿಟಿವಿಟಿ, ದ್ಯಾಟ್ಸ್ ಇಟ್. ಯಾರ ಹತ್ರ ಬೇಕಾದ್ರೆ ಕೇಳಿ, ಅವ್ರಿಗೆ ಕ್ಯಾನ್ಸರಾ? ಅದರಿಂದ ನಾವು ಹೊರಗೆ ಬರಬೇಕು. ಸೊ ದಿಸ್ ಈಸ್ ದ ಮೋಟೋ. ಇದು ನಮ್ಮ ಉದ್ದೇಶ. ಲೆಟ್ ಅಸ್ ಬ್ರೇಕ್ ದ ಮಿತ್. ಕ್ಯಾನ್ಸರ್ ಈಸ್ ನಾಟ್ ಡೆತ್. ಯಾರ ಎಲ್ಲ ಮನಸ್ಸಿನಲ್ಲಿದೆ, ವೆದರ್ ಇಟ್ ಇಸ್ ಫಸ್ಟ್ ಸ್ಟೇಜ್ ಆರ್ 4th ಸ್ಟೇಜ್, ನಿಮ್ಮ ಮೈಂಡ್ ಸೆಟ್ ಮತ್ತು ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಕ್ಯಾನ್ಸರ್ ಅನ್ನು ಗೆಲ್ಲಬಹುದು ಎಂದು ನಾವು ಈಗ ತೋರಿಸಿಕೊಡಬೇಕಾಗಿದೆ. ಅದಕ್ಕಾಗಿ ಡಾಕ್ಟರ್ ಸುರೇಶ್ ರಾವ್ ಮತ್ತು MIOಗೆ ನಾನು ಎಷ್ಟು ಥ್ಯಾಂಕ್ಸ್ ಅಂದರೆ ಕೂಡ ಕಡಿಮೆನೆ. ಯಾಕೆಂದರೆ ಡಾಕ್ಟರ್ ಆಗಿ, ವೈದ್ಯರಾಗಿ ಅವರಿಗೆ ಎಂಪತಿ ಇದೆ, ಅವರಿಗೆ ಇಮೋಷನಲ್ ಇಂಟೆಲಿಜೆನ್ಸ್ ಅವರದ್ದು ಸ್ಟ್ರಾಂಗ್ ಇದೆ. ಅವರು ನಮ್ಮೊಂದಿಗೆ ಜೊತೆ ಸೇರಿದ್ದಾರೆ. ನಾವಿಬ್ಬರೂ ಸೇರಿ ಈ ಕ್ಯಾನ್ಸರ್ನ ಮಿತ್ ಏನಿದೆ, ಕ್ಯಾನ್ಸರ್ ಇಸ್ ಡೆತ್ ಎಂಬ ಮಿತ್ತನ್ನು ನಾವು ಎಲ್ಲರೂ ಸೇರಿ ದೂರ ಮಾಡಬೇಕಾದಂತಹ ಒಂದು ಪ್ರಮೇಯ ಬಂದಿದೆ. ಸೊ ನಾನು ನಿಮ್ಮೆಲ್ಲರಲ್ಲಿಯೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಇದರ ಬಗ್ಗೆ ನೀವು ಏನೂ ಮಾಡುವುದು ಬೇಡ. ಯಾವ ರೀತಿಯ ಫಿನಾನ್ಷಿಯಲ್ ಸಪೋರ್ಟ್ ಬೇಡ, ನಮಗೆ ಯಾವ ರೀತಿಯದ್ದು ಬೇಡ, ಏನು ಬೇಡ. ಜಸ್ಟ್ ಸ್ಪ್ರೆಡ್ ಅ ವರ್ಡ್. ಒಂದು ಮಾತನ್ನು ಇನ್ನೊಬ್ಬರಿಗೆ ಪಾಸ್ ಮಾಡಿಬಿಡಿ. ಕ್ಯಾನ್ಸರ್ ಎಂದರೆ ಸಾವಲ್ಲ. ಪಾಸಿಟಿವಿಟಿ ಹೇಳಿಬಿಡಿ. ಈ ಕಾರ್ಯಕ್ರಮದ ಬಗ್ಗೆ ಹೇಳಿ. ನಾವು ಮುಂದಿನ 52 ವಾರಗಳ ಕಾಲ ಎಷ್ಟೆಲ್ಲ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ನ ರೋಗಗಳ ಗುಣಗಳಿವೆ, ಹೇಗೆ ಟ್ರೀಟ್ ಮಾಡಬಹುದು, ಸಿಂಪ್ಟಮ್ಸ್ ಏನು, ಹೇಗೆ ತಡೆಗಟ್ಟಬಹುದು, ಫಸ್ಟ್ ಸ್ಟೇಜಲ್ಲಿ ಬಂದರೆ ಏನು, ಸೆಕೆಂಡಲ್ಲಿ ಬಂದರೆ ಏನು, ಥರ್ಡಲ್ಲಿ ಬಂದರೆ ಏನು, ಈವನ್ 4th ಬಂದರೆ ಏನು. ಮನುಷ್ಯ ಕೊಯ್ರಲ್ಲ. 4th ಸ್ಟೇಜಲ್ಲಿ ಅವರಿಗೆ ಓವರೈನ್ ಕ್ಯಾನ್ಸರ್ ಆಗಿತ್ತು. ಅವರು ವಿನ್ ಆಗಿ 2018ನಲ್ಲಿ ಪುಸ್ತಕ ಬರೆದಿದ್ದಾರೆ. ಪುಸ್ತಕ ಬರೆದು ಹೇಳ್ತಾರೆ, ಥ್ಯಾಂಕ್ಸ್ ನನಗೆ ಕ್ಯಾನ್ಸರ್ ಬಂದಿದ್ದಕ್ಕೆ, ಯಾಕೆಂದರೆ ನನಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಪ್ರಮೇಯ ಬಂತು. ಯುವರಾಜ್ ಸಿಂಗ್ ಫಸ್ಟ್ ಸ್ಟೇಜಲ್ಲಿ ಅವರಿಗೆ ಡಯಾಗ್ನೈಸ್ ಆದದ್ದು. ಅದರಿಂದ ಹೊರಬಂದು UV ಕ್ಯಾನ್ಸರ್ ಅಂತ ಅವರು ಇನ್ನೊಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದೆಷ್ಟೋ ಸಕ್ಸಸ್ ಸ್ಟೋರೀಸ್ ಇವೆ. ಲೆಟ್ ಅಸ್ ಸ್ಪ್ರೆಡ್ ದೋಸ್ ಸಕ್ಸಸ್ ಸ್ಟೋರೀಸ್. ಏನೆಲ್ಲ ಸ್ಯಾಡ್ ಸ್ಟೋರೀಸ್ ಇವೆ, ಅನ್ಫಾರ್ಚುನೇಟ್ ಸ್ಟೋರೀಸ್ ಇವೆ, ಅದೆಲ್ಲ ಹಿಂದೆ ಇರಲಿ. ಪಾಸಿಟಿವಿಟಿ ತರುವ, ಜನರಲ್ಲಿ ಒಂದು ಹೊಸ ನಂಬಿಕೆಯನ್ನು ತರುವ, ಅಪನಂಬಿಕೆಯಿಂದ ನಾವು ಅಪನಂಬಿಕೆಯನ್ನು ದೂರ ಮಾಡಿ ಏನಾದರೂ ಒಂದು ಹೊಸ ಸಾಧನೆಯನ್ನು ಮಾಡುವ. ಈ ತುಳುನಾಡಿನಲ್ಲಿ ಯಾರೆಲ್ಲ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ, ಯಾರೆಲ್ಲ ಫ್ಯಾಮಿಲೀಸ್ ಇದ್ದಾರೆ, ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ, ಅವರ ಫ್ಯಾಮಿಲಿಯಲ್ಲಿ ಒಂದು ಹೊಸ ಹುರುಪನ್ನು ತರುವ ಉದ್ದೇಶನೇ ಕ್ಯಾನ್ಸರ್ ಗೆಲ್ಲೋಣ. ಈ ಧೈರ್ಯ ನನಗೆ ಹೇಗೆ ಬಂತಂದರೆ, ಕೊರೋನಾ ಗೆಲ್ಲೋಣದಲ್ಲಿ 150 ಎಪಿಸೋಡ್ ನಾವು ಮಾಡಿದ್ದೆವು. ನಾವು ಕೊರೋನಾ ಓಡಿಸಿದ್ದೆ ಅಂತ ನಾನು ಹೇಳುವುದಿಲ್ಲ, ಆದರೆ ಕೊರೋನಾದ ಟೈಮ್ನಲ್ಲಿ ಮನೆಯಲ್ಲಿ ಒಳಗಿದ್ದವರನ್ನು ನಗಿಸಿದ್ದೇವೆ, ಖುಷಿ ಮಾಡಿದ್ದೇವೆ. ಸೊ ಅದೇ ರೀತಿಯಲ್ಲಿ ಈ ಪ್ರೋಗ್ರಾಮನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೈನ್ ಡಾಕ್ಟರ್ ಸುರೇಶ್ ರಾವ್ ಆ್ಯಂಡ್ ಎಂಟೈರ್ ಟೀಮ್. ಈ ಒಂದು ವಿಶೇಷ ಸಂದರ್ಭದಲ್ಲಿ ಅನೇಕ ನಮ್ಮ ಮಿತ್ರರು